ಈಗ ನಮ್ಮ ಉಪನ್ಯಾಸಕರ ಏನು ಆಯ್ಕೆ ಮಾಡ್ತಾರಲ್ಲ ಅದಕ್ಕೆ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು ಅಂತ ಹೇಳಿ ಅವ್ರಿಗೆ ಒಂದು ಪರೀಕ್ಷೆಯನ್ನು ಮಾಡಿ ಆಯ್ಕೆ ಮಾಡ್ತಾರೆ. ಆದ್ರೆ ಅದೇ ಪೋಸ್ಟ್ ಗ್ರಾಜುಯೇಟ್ ಆದವ್ರಿಗೆ ಸ್ಟೇಟ್ ಗವರ್ಮೆಂಟ್ ನವರು ಸ್ಟೇಟ್ ಲೆಕ್ಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಅದೇ ತರ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಅದು ಮಾಡ್ಬಿಟ್ಟು ಅವ್ರಿಗೆ ಕ್ವಾಲಿಫೈ ಆದವ್ರಿಗೆ ಮುಂದಿನ ಒಂದು ಹುದ್ದೆಗೆ ಪ್ರಮೋಷನ್ ಮಾಡ್ಬೇಕು ಹೊರತು ಅವ್ರನ್ನ ಡಿಮೋಷನ್ ಮಾಡಿ ಅವರು ಪಾಸ್ ಆಗಿರ್ತಕ್ಕಂತ ಈ ಎಲಿಜಿಬಿಲಿಟಿ ಟೆಸ್ಟ್ ಗಳಿಗೆ ಅವು ಅನ್ಯಾಯ ಮಾಡಬಾರ್ದು ಅಥವಾ ಅದನ್ನ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದನ್ನ ತೆಗೆದು ಬಿಡ್ಬೇಕು. ಸ್ಟೇಟ್ ಲೆಕ್ಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನು ಸ್ಲೆಟ್ ಅಂತ ಮಾಡ್ತಾರ ಅದು ಮಾಡೋ ಅವಶ್ಯಕತೆ ಇಲ್ಲ. ಇದು ಯಾಕೆ ಮಾಡ್ಬೇಕು? ಅಪಾಯಿಂಟ್ ಆದವ್ರನ್ನ ಡಿಮೋಷನ್ ಮಾಡೋದು ಮತ್ತೆ ಅವ್ರ PG ಆದವ್ರಿಗೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಅವಕಾಶ ಇಲ್ಲದೆ ಇರೋದು ನಮ್ಮ ರಾಜ್ಯದ ಗತಿ ಬಂದವರೆಗೆ. ಅದಕ್ಕಾಗಿ ಡಿಮೋಷನ್ ಮಾಡದೆ ಆದಷ್ಟು ಮುಂದಿನ ಒಂದು ಇದಕ್ಕೆ ಪ್ರಮೋಷನ್ ಮಾಡಬೇಕು.